ಸಿಂಪಲ್ಲಾಗಿ ಮನೆಯಲ್ಲಿ ಹೇರ್ ಆಯಿಲ್ ಹೇಗೆ ಮಾಡ್ಕೊಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ಯೂರ್ ಆಗಿರೋಂಥ ಕೊಕೊನಟ್ ಆಯಿಲ್ನ ತೊಗೊಳ್ಳಿ. ಸೊ ಅದಾದಮೇಲೆ ನಾನಿಲ್ಲಿ ಅದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕರ್ಬೇವಿನ ಸೊಪ್ಪು ಮತ್ತು ಗರ್ಕೆ, ಕೆಂಪು ದಾಸವಾಳದ ಹೂವು ಮತ್ತು ಅದರದ್ದು ಎಲೆ ಬೇಕಾಗತ್ತೆ, ಮತ್ತು ಆಲೋವೆರಾ ಜೆಲ್ಲು ಇಷ್ಟಾದರೆ ಸಾಕು. ಮತ್ತು ನೀವು ಅದಕ್ಕೆ ನೆಲ್ಲಿಕಾಯಿ ಕೂಡ ಹಾಕೋಬೋದು. ಸೊ ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನಾವು ಕೊಕೊನಟ್ ಆಯಿಲ್ ಕರಗ್ಸೋಕೆ ಇಟ್ಟಿದ್ದೀನಲ್ವ, ಸೊ ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾದಮೇಲೆ ಅದೆಲ್ಲ ಅದರೊಳಗಡೆ ಚೆನ್ನಾಗಿ ಬೇಯಬೇಕು ನೋಡಿ. ಈ ರೀತಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೆಲ್ಲಿಕಾಯಿನ, ನೀವು ರುಬ್ಕೊಳಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು, ಎಲ್ಲ ಅದರೊಳಗಡೆ ಬಿಟ್ಕೋಬೇಕು. ಈಗ ನೋಡಿ ರೆಡಿಯಾಗಿದೆ. ಅದನ್ನು ಸೋಸ್ಕೊಂಡು ನೋಡಿ ಈ ಥರ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ವಾರಕ್ಕೆ 2 ಸಲ ಹಚ್ತಾ ಬನ್ನಿ. ಖಂಡಿತವಾಗ್ಲೂ ಕೂದಲು ಉದುರೋದು ಕಮ್ಮಿಯಾಗಿ ಲಾಂಗ್ ಹೇರ್ ನಿಮಗೆ ಸಿಗುತ್ತೆ.